ನಮಸ್ಕಾರ ಸ್ನೇಹಿತರೆ, ನನ್ನ ಈ ಒಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಸ್ಟೇಜ್ 1 ರಿವಿಷನ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ಟೇಜ್ 1 ರಿವಿಷನ್ ಯಾವಾಗ ಮಾಡ್ತೀವಿ ಅಂದರೆ, ನೀ ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಯಾವ್ದಾದ್ರು ರೀಸನ್ನಿಂದ ಆ ನೀ ರಿಪ್ಲೇಸ್ಮೆಂಟ್ ಇನ್ಫೆಕ್ಷನ್ ಆಗಿದ್ದರೆ ಕ್ರಾನಿಕ್ ಪೆರಿಪ್ರೋಸ್ಟೆಟಿಕ್ ಜಾಯಿಂಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಈ ಪೆರಿಪ್ರೋಸ್ಟೆಟಿಕ್ ಜಾಯಿಂಟ್ ಇನ್ಫೆಕ್ಷನ್ಗೆ ಮೊದಲು ಒಂದು ಸರಿ ಈ ಮಧ್ಯದಲ್ಲಿರೋ ಇನ್ಸರ್ಟ್ನ ಚೇಂಜ್ ಮಾಡಿ ಎಲ್ಲ ವಾಶ್ ಔಟ್ ಮಾಡಿ ಕ್ಲೀನ್ ಮಾಡಿ ಆದಮೇಲೂ ಸಹ ಇನ್ಫೆಕ್ಷನ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಾವು ಅದಕ್ಕೆ ಸ್ಟೇಜ್ 1 ರಿವಿಷನ್ ಸರ್ಜರಿ ಅಂತ ಮಾಡ್ತೀವಿ. ಸ್ಟೇಜ್ 1 ರಿವಿಷನ್ ಅಂದರೆ ಈ ಹಾಕಿರೋ ಎಲ್ಲ ಜಾಯಿಂಟ್ಸ್ನ ನಾವು ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ಇರೋ ಇದು ಇನ್ಸರ್ಟ್, ಪಾಲಿಥಿಲ್ ಇನ್ಸರ್ಟು, ಇದು ಫೆಮರಲ್ ಕಾಂಪೊನೆಂಟು ಮತ್ತು ಇದು ಟಿಬಿಯಲ್ ಕಾಂಪೊನೆಂಟು. ಈ ಎಲ್ಲ ಇಂಪ್ಲಾಂಟ್ಸ್ನ ನಾವು ತೆಗೆದಾಗ ಇಲ್ಲಿ ಖಾಲಿ ಜಾಗ ಉಳಿಯುತ್ತೆ. ತೆಗೆಯುವಾಗ ನಾವು ಪ್ರಿಕಾಷನ್ ತಗೊಂಡು, ಯಾಕಂದರೆ ಇಲ್ಲಿ ಮೂಳೆ ಜೊತೆಗೆ ಈ ಇಂಪ್ಲಾಂಟ್ಗೆ ನಾವು ಸಿಮೆಂಟ್ ಜೊತೆಗೆ ಈ ಮೂಳೆ ಮೇಲೆ ಫಿಕ್ಸ್ ಮಾಡಿರ್ತೀವಿ. ತೆಗೆಯುವಾಗ ಈ ಮೂಳೆನ ಡ್ಯಾಮೇಜ್ ಆಗಬಾರ್ದು. ಯಾಕಂದರೆ ಬೋನ್ ಲಾಸ್ ಆದರೆ ನಾವು ಮತ್ತೆ ರಿವಿಷನ್ ಇಂಪ್ಲಾಂಟ್ ಹಾಕುವಾಗ ತುಂಬ ಸಪೋರ್ಟ್ ಕೊಡೋವಂಥ ಇಂಪ್ಲಾಂಟ್ಸ್ನ ನಾವು ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು. ಕೇರ್ಫುಲ್ಲಾಗಿ ತೆಗೆದು ಯಾವುದೇ ಬೋನ್ ಲಾಸ್ ಆಗೋದು ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅದು. ಸೊ ಈ ಸ್ಟೇಜ್ 1 ರಿವಿಷನಲ್ಲಿ ಏನು ಮಾಡ್ತೀವಿ ಅಂದರೆ, ನಾವು ಈ ರೀತಿ ಇಂಪ್ಲಾಂಟ್ಸ್ ಎಲ್ಲ ತೆಗೆದಾಗ ಮಲ್ಟಿಪಲ್ ಏರಿಯಾಸಲ್ಲಿ ನಾವು ಕಲ್ಚರ್ಗೆ ಅಂತ ನಾವು ಮೆಟೀರಿಯಲ್ ತೊಗೋತೀವಿ. ಏನು ಇನ್ಫೆಕ್ಷನ್ ಅಂತ ನಾವು ತಿಳ್ಕೊಳ್ಳೋಕ್ಕೋಸ್ಕರ ಕಲ್ಚರ್ ಕಳಿಸ್ಬೇಕಾಗುತ್ತೆ. ಆ್ಯಂಟಿಬಯೋಟಿಕ್ ಸ್ಪೇಸರ್ ಅಂತ ಹಾಕ್ತೀವಿ. ಆ್ಯಂಟಿಬಯೋಟಿಕ್ ಸ್ಪೇಸರಲ್ಲಿ 2 ಥರ ಬರುತ್ತೆ. ಒಂದು ಸ್ಟ್ಯಾಟಿಕ್ ಸ್ಪೇಸರು, ಒಂದು ಮೊಬೈಲ್ ಸ್ಪೇಸರು ಅಥವಾ ಆರ್ಟಿಕ್ಯುಲೇಟೆಡ್ ಸ್ಪೇಸರ್ ಅಂತ ಹೇಳ್ತೀವಿ. ಈ ಇಂಪ್ಲಾಂಟ್ ತೆಗೆದಾಗ ಮಧ್ಯದಲ್ಲಿ ಉಳಿಯುವಂಥ ಜಾಗದಲ್ಲಿ ನಾವು ಬೋನ್ ಸಿಮೆಂಟ್ ಅಂತ ಹಾಕಿ ಅದನ್ನು ಫಿಕ್ಸ್ ಮಾಡ್ತೀವಿ. ಆ ಬೋನ್ ಸಿಮೆಂಟಲ್ಲಿ ಈ ಜಾಯಿಂಟ್ ಥರ ಶೇಪ್ ಮಾಡಿದ್ರೆ ಅದಕ್ಕೆ ಆರ್ಟಿಕ್ಯುಲೇಟೆಡ್ ಸ್ಪೇಸರ್ ಅಂತ ಹೇಳ್ತೀವಿ. ಆವಾಗ ಒಂದು ಸ್ವಲ್ಪ ಮಟ್ಟಿಗೆ ಮೂಮೆಂಟ್ಸು ನೀ ಜಾಯಿಂಟಲ್ಲಿ ಆಗುತ್ತೆ. ನಾವು ಸ್ಟ್ಯಾಟಿಕ್ ಸ್ಪೇಸರ್ ಅಂತ ಹಾಕಿದ್ರೆ ಜಸ್ಟ್ ಲೈಕ್ ಒಂದು ಬೋನ್ ಸಿಮೆಂಟ್ನ ಒಂದು ಮೌಲ್ಡ್ ಥರ ಮಾಡಿ ಇಲ್ಲಿ ಇಟ್ಟು ಫಿಕ್ಸ್ ಮಾಡ್ತೀವಿ. ಅದಕ್ಕೆ ಆ್ಯಂಟಿಬಯೋಟಿಕ್ ಆ್ಯಡ್ ಮಾಡಿರ್ತೀವಿ. ಅದರಲ್ಲಿ ನೀ ಮೂಮೆಂಟ್ ಆಗೋದಿಲ್ಲ. ಸೊ ಈ ಸ್ಟೇಜ್ 1 ರಿವಿಷನ್ ಸರ್ಜರಿ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಕಾಲು ಮಾಡಿಸೋದಕ್ಕೆ ಕಂಪ್ಲೀಟಾಗಿ ಪೂರ್ತಿ ಮಾಡಿಸೋಕ್ಕೆ ಆಗೋದಿಲ್ಲ. ಆರ್ಟಿಕ್ಯುಲೇಟೆಡ್ ಹಾಕಿದ್ರೆ ಸ್ವಲ್ಪ ಮಾಡಿಸ್ತಾ ಇರ್ಬೋದು. ನೀ ಬ್ರೇಸ್ ಹಾಕಬೇಕಾಗುತ್ತೆ. ವಾಕರ್ ಸಹಾಯದಿಂದ ಕಾಲು ನೆಲಕ್ಕೆ ಸ್ವಲ್ಪ ಟಚ್ ಮಾಡಿ ನಡಿಬೇಕಾಗುತ್ತೆ. IV ಆ್ಯಂಟಿಬಯೋಟಿಕ್ಸ್ನ 4 ರಿಂದ 6 ವಾರವರೆಗೂ ನಾವು ಕೊಡಬೇಕಾಗುತ್ತೆ. ನಾವು ಏನು ಬ್ಯಾಕ್ಟೀರಿಯಾ ಅಲ್ಲಿ ಡಿಟೆಕ್ಟ್ ಆಗಿದೆಯೋ ಅದ್ರದ್ದು ಏನು ಸೆನ್ಸಿಟಿವಿಟಿ ಇದೆ ಆ ಆ್ಯಂಟಿಬಯೋಟಿಕ್ ಕೊಡ್ಬೋದು. ಯಾವುದು ಡಿಟೆಕ್ಟ್ ಆಗಿಲ್ಲ ಅಂದರೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ ಅಂತ ನಾವು ಕೊಡ್ತೀವಿ. ಸೊ 1 ಮಂತ್ ಇಂದ 1.5 ತಿಂಗಳು ಆ್ಯಂಟಿಬಯೋಟಿಕ್ ಕೊಟ್ಟ ಮೇಲೆ ಆ್ಯಂಟಿಬಯೋಟಿಕ್ ಹಾಲಿಡೇ ಅಂತ ಕೊಡ್ತೀವಿ. ಅಂತ ನಾವು 15 ರಿಂದ 20 ದಿನ ನಾವು ಎಲ್ಲದೂ ಸ್ಟಾಪ್ ಮಾಡಿ ಇನ್ಫೆಕ್ಷನ್ ಮತ್ತೆ ಬರುತ್ತಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಾದಮೇಲೆ ಒಂದು 2 ತಿಂಗಳಾದಮೇಲೆ ಗಾಯ ಎಲ್ಲ ವಾಸಿಯಾಗಿದೆ, ಇನ್ಫೆಕ್ಷನ್ ಕಂಟ್ರೋಲ್ ಆಗಿದೆ ಅಂತ ಗೊತ್ತಾದಾಗ ಬ್ಲಡ್ ಟೆಸ್ಟ್ ಮಾಡಿ ಅದರಲ್ಲಾರು ESR, CRP ಮತ್ತು ಟೋಟಲ್ ಕೌಂಟ್ ಅನ್ನೋದನ್ನ ಚೆಕ್ ಮಾಡಿ ಇನ್ಫೆಕ್ಷನ್ ಕಂಟ್ರೋಲ್ ಆಗಿದ್ದರೆ ನೀಯಿಂದನೂ ಸಹ ಒಂದು ಸಿರಿಂಜಲ್ಲಿ ಆಸ್ಪಿರೇಟ್ ಮಾಡಿ ಆ ಆಸ್ಪಿರೇಟ್ನೂ ಸಹ ನಾವು ಟೆಸ್ಟ್ ಕಳಿಸಿ ಅದರಲ್ಲೂ ಇನ್ಫೆಕ್ಷನ್ ಇಲ್ಲ ಅಂತ ಗೊತ್ತಾದರೆ ಸ್ಟೇಜ್ 2 ರಿವಿಷನ್ ಅಂತ ನಾವು ಮಾಡ್ತೀವಿ. ಸ್ಟೇಜ್ 2 ರಿವಿಷನ್ ಅಂದರೆ ಆ್ಯಕ್ಚುಯಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಏನು ಇಂಪ್ಲಾಂಟ್ ಹಾಕಿರ್ತೀವಿ ನಾವು ಈ ಥರದ್ದು 2ನೇ ಸರಿ ಈ ಥರ ಹಾಕೋಕ್ಕಾಗೋದಿಲ್ಲ. ಕಂಪ್ಲೀಟಾಗಿ ರಿವಿಷನ್ ಇಂಪ್ಲಾಂಟ್ಸ್ ಹಾಕಬೇಕು. ಇಲ್ಲೆಲ್ಲ ಸ್ಟೆಮ್ ಅಂತ ರಾಡ್ ಹೋಗಿರುತ್ತೆ ಒಳಗಡೆ, ಮತ್ತು ಇಲ್ಲಿ ಈ ಇಂಪ್ಲಾಂಟ್ಗಿಂತ ಇನ್ನೂ ಸ್ಟ್ರಾಂಗ್ ಆಗಿರೋ, ಇನ್ನೂ ಅಡ್ವಾನ್ಸ್ಡ್ ಇರೋ ಇಂಪ್ಲಾಂಟ್ಸ್ನ ನಾವು ಹಾಕಬೇಕಾಗುತ್ತೆ. ಒಟ್ಟಾರೆ ಈ ಸ್ಟೇಜ್ 1 ರಿವಿಷನ್ ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಇಂಪ್ಲಾಂಟ್ಸ್ನ ಹಾಕಿರೋದನ್ನೆಲ್ಲ ತೆಗಿಬೇಕಾಗುತ್ತೆ. ಆ್ಯಂಟಿಬಯೋಟಿಕ್ ಸಿಮೆಂಟ್ ಸ್ಪೇಸರ್ ಹಾಕಬೇಕಾಗುತ್ತೆ. IV ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಪ್ರಯೋಜನ ಆಗಿದೆ ಅಂದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಯಾರಿಗಾರು ಉಪಯೋಗ ಆಗ್ತಿದೆ ಅಂದರೆ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಧನ್ಯವಾದಗಳು.